ನಿತಿನ್ ನಭಿನ್ನ ಸರಳತೆಯನ್ನ ಕೊಂಡಾಡಿದ್ದಾರೆ ಮೋದಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾದಂತಹ ನಿತಿನ್ ನಭಿನ್ ಅವರ ಸರಳತೆಯನ್ನ ಮೋದಿ ಅವರು ಕೊಂಡಾಡಿದ್ದಾರೆ. ಇಲ್ಲಿ ನಾನು ಒಬ್ಬ ಕಾರ್ಯಕರ್ತ, ನನಗೆ ನಿತಿನ್ ಬಾಸ್ ಅಂತ ಹೇಳಿ ಮೋದಿ ಹೇಳಿದ್ದಾರೆ. ಅಧ್ಯಕ್ಷರು ಬದಲಾಗಬಹುದು, ಆದರೆ ಧ್ಯೇಯ ಬದಲಾಗಲ್ಲ. 2028ರ ಚುನಾವಣೆಯೇ ನಮ್ಮ ಮುಖ್ಯ ಉದ್ದೇಶ. ಯುವ ಜನತೆಗೆ ತಕ್ಕಂತೆ ನಿತಿನ್ ಕೆಲಸ ಮಾಡಲಿದ್ದಾರೆ. ಕೇರಳದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಈ ಸಂದರ್ಭದಲ್ಲಿ ಮೋದಿ ಮಾತನಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾದಂತಹ ನಿತಿನ್ ನಭಿನ್ ಅವರನ್ನ ಪ್ರಧಾನಿ ಮೋದಿ ಅವರು ಹಾಡಿ ಹೊಗಳಿದ್ದಾರೆ. ಕೇರಳದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಅವರ ಕೆಲಸದ ಬಗ್ಗೆ, ಯುವ ಜನತೆಗೆ ತಕ್ಕಂತೆ ನಿತಿನ್ ಕೆಲಸ ಮಾಡ್ತಾರೆ. 2028ರ ಚುನಾವಣೆ ನಮ್ಮ ಮುಖ್ಯ ಉದ್ದೇಶ. ಯಾವತ್ತೂ ಕೂಡ ನಮ್ಮ ಧ್ಯೇಯ ಬದಲಾಗಲ್ಲ, ಅಧ್ಯಕ್ಷರು ಬದಲಾಗಬಹುದು ಅಂತ ಹೇಳಿ ಮೋದಿ ಇವತ್ತು ಮಾತನಾಡಿದ್ದಾರೆ. जी के नेतृत्व में पहली बार बीजेपी ने अपने दम पर पूर्ण बहुमत हासिल किया. फिर अमित भाई के नेतृत्व में देश के अनेक राज्यों में भाजपा की सरकारें बनी. लगातार दूसरी बार केंद्र में बीजेपी की सरकार बनी. फिर जेपी नड्डा जी के नेतृत्व में भाजपा पंचायत से लेकर पार्लियामेंट तक और सशक्त हुई. केंद्र में लगातार तीसरी बार भाजपा एनडीए की सरकार बनी. मैं पूर्व के सभी अध्यक्षों का उनके अमूल्य योगदान के लिए देश के कोटि कोटि कार्यकर्ताओं की तरफ से और मेरी तरफ से बहुत बहुत अभिनंदन करता हूं. साथियों, आप जानते हैं आज भाजपा का जितना फोकस ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನಮ್ಮಣ್ಣನ ಹಣೆ ಬರದಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನಮ್ಮಣ್ಣನ ಹಣೆ ಬರದಲ್ಲಿ ಅಧಿಕಾರ ಸಿಗಬೇಕು ಅಂತ ಹೇಳಿ ಬರೆದಿದ್ರೆ ಖಂಡಿತ ಅವರು ಸಿಎಂ ಆಗ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಗುರಿ ಇರೋದು 2028ರ ಚುನಾವಣೆ. ಎಲ್ಲವನ್ನ ತಾಳ್ಮೆಯಿಂದ ನೋಡಬೇಕು, ಕಾಯಬೇಕು, ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ನಾಣ್ಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ನಾಣ್ಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ನಾಣ್ಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಮನೆ ಊಟ ಇಲ್ಲ. ಪವಿತ್ರ ಲಕ್ಷ್ಮಣ್ ನಾಗರಾಜ್ಗೆ ಮನೆ ಊಟ ಇಲ್ಲ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಮನೆ ಊಟ ಇಲ್ಲ. ಪವಿತ್ರ ಲಕ್ಷ್ಮಣ್ ನಾಗರಾಜ್ಗೆ ಮನೆ ಊಟ ಕ್ಯಾನ್ಸಲ್ ಆಗಿದೆ. ವಾರಕ್ಕೊಮ್ಮೆ ಮನೆ ಊಟ ನೀಡುವ ಆದೇಶಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಮನೆ ಊಟ ಆದೇಶಕ್ಕೆ ತಡೆ ಕೊಟ್ಟಿದೆ ಹೈಕೋರ್ಟ್. ಮನೆ ಊಟಕ್ಕೆ
57ನೇ ಸಿಸಿಎಚ್ ಕೋರ್ಟ್ ಆದೇಶ ಮಾಡಿತ್ತು. ಸಿಸಿಎಚ್ ಕೋರ್ಟ್ ಆದೇಶಕ್ಕೆ ಇದೀಗ ಹೈಕೋರ್ಟ್ ತಡೆ ನೀಡಿದೆ. ಸರ್ಕಾರದಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು. ಸೆಷನ್ಸ್ ಕೋರ್ಟ್ನ ತೀರ್ಪಿನ ಮೇಲೆ ಯಾಕೆ ಕೊಡಬೇಕು ಮನೆ ಊಟ, ಜೈಲಿನ ಊಟವೇ ಚೆನ್ನಾಗಿದೆಯಲ್ಲ, 5 ಸ್ಟಾರ್ನಿಂದ ಅದಕ್ಕೆ 4 ಸ್ಟಾರ್ ಗ್ರೇಡ್ ಕೂಡ ನೀಡಲಾಗಿದೆ. ಹೀಗಾಗಿ ಮನೆಯ ಊಟ ಬೇಡ, ಜೈಲಿನಲ್ಲಿ ಕೊಡ್ತಾ ಇರುವಂಥ ಊಟ ತುಂಬ ಚೆನ್ನಾಗಿದೆ ಅಂಥೇಳಿ ರಿಟ್ ಅರ್ಜಿ ಹಾಕಿದ್ರು. ಅದರ ಆಧಾರದ ಮೇಲೆ ಇದೀಗ ಮನೆಯ ಊಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಂದರೆ ಮನೆಯ ಊಟ ಕೊಡಲಿಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಿಸರ್ಗ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಸರ್ಗ, ವಿಚಾರಣಾಧೀನ ಖೈದಿಗಳಿಗೆ ಮನೆಯಿಂದ ಊಟ ತರಿಸ್ಕೊಳ್ಳುವಂಥ ಒಂದು ರೈಟ್ಸ್ ಇಲ್ವಾ, ಅಥವಾ ಜೈಲಿನ ಊಟ ಚೆನ್ನಾಗಿದ್ರೂ ಮನೆಯಿಂದ ತರಿಸ್ಕೊಳ್ಳೋ ರೈಟ್ಸ್ ಇಲ್ವಾ? ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪವಿತ್ರ ಗೌಡ ಸೇರಿ ಒಂದಷ್ಟು ಜನ ಜೈಲಿನಲ್ಲಿ ಇರ್ತಾರೆ. ಅವರಿಗೆ ಊಟವನ್ನ, ಅಂದ್ರೆ ಮನೆ ಊಟವನ್ನ, ವಾರಕ್ಕೆ ಒಂದು ದಿನ ಮನೆ ಊಟವನ್ನ ಕೊಡಿಸ್ಬೇಕು ಅನ್ನುವಂತಹ ಒಂದು ಆದೇಶವನ್ನ ಒಂದು ಮನವಿಯನ್ನ ಮಾಡಿರ್ತಾರೆ. ಆದ್ರೆ ಮನೆ ಊಟ ಯಾಕೆ ಬರ್ಬೇಕು? ಯಾಕಂದ್ರೆ ಜೈಲಿನಲ್ಲಿ ಕೊಡುವಂತಹ ಊಟವೇ ಉತ್ತಮವಾಗಿರುವಾಗ ಮನೆಯಿಂದ ಏನಕ್ಕೆ ತರಬೇಕು, ಊಟವನ್ನ ಕೊಡಬೇಕು ಅನ್ನುವಂಥದ್ದ ಮನಗಂಡಂತವರು ರಿಟ್ ಅರ್ಜಿಯನ್ನ ಹಾಕಿರ್ತಾರೆ. ಇದರ ಆದೇಶದ ಮೇರೆಗೆ ಜೈಲಿನಲ್ಲಿ ಇರುವಂತಹ ಎಲ್ಲರೂ ಕೂಡ ಸಮಾನರು, ಒಬ್ಬರಿಗೆ ಒಂಥರ ಮಾಡೋದು ಅದು ಕಾನೂನು ಬಾಹಿರ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು ನ್ಯಾಯಮೂರ್ತಿಗಳಾದ ನಾಗಭೂಷಣ ಅವರ ಪೀಠದ ಆದೇಶ ಇದಾಗಿದೆ ಸುಧಾ. ಇನ್ನು ಜೈಲಿನಲ್ಲಿ ಇರುವಂತಹ ಎಲ್ಲರಿಗೂ ಉತ್ತಮ ರೀತಿಯಾದಂತಹ ಊಟ ಸಿಗ್ಬೇಕಾದ್ರೆ ಯಾಕೆ ಅವ್ರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್, ಅವ್ರಿಗೆ ಮಾತ್ರ ಯಾಕೆ ಸಿಗ್ಬೇಕು? ಅವ್ರಿಗೆ ಕೊಟ್ರೆ ಏನ್ ಸಿಗತ್ತೆ? ಅವರು ಕೂಡ ಸಾಮಾನ್ಯರೇ ಅನ್ನುವಂಥದ್ದನ್ನ ಜೈಲಿನವರು ಒಂದು ಮನಗಂಡಬೇಕು ಅನ್ನುವಂಥದ್ದನ್ನ ಕೂಡ ಅವರು ಹೇಳಿರುವಂತದ್ದು ಸುಧಾ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಿಸರ್ಗ. ಎಸ್,